ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗ, ಧನ ಉತ್ತಮ, ಹಿತಶತ್ರು ಗುಪ್ತಶತ್ರುಗಳ ಎಚ್ಚರ ಎಂಬುವಂಥ ಒಂದು ವಾಕ್ಯ ಬಂದಿದೆ. ಅಂದರೆ ನಿಮಗೆ ಹಣಕಾಸಿಗೆ ಅಥವಾ ಉದ್ಯೋಗಕ್ಕೆ, ವೃತ್ತಿಗೆ, ವ್ಯಾಪಾರ ಅಥವಾ ನಿಮ್ಮ ಏನಾದರೂ ಆದಾಯದ ಮೂಲಗಳಿದ್ದರೆ ಅದಕ್ಕೇನು ಕೊರತೆ ಇಲ್ಲ, ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಶಿಕ್ಷಣ ಇರ್ಬೋದು, ವೃತ್ತಿ ಇರ್ಬೋದು, ಉದ್ಯೋಗ ಅವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಕಾಣ್ಬೋದು. ಅಥವಾ ಮಿತ್ರ ರೂಪದ ಶತ್ರುಗಳು ಅಥವಾ ನಿಮ್ಮ ಒಂದು ಸಹಾಯಕ್ಕೆ ಬಂದಂತೆ ನಟಿಸಿ ನಿಮ್ಮಿಂದ ನಿಮಗೆ ನಷ್ಟ ಉಂಟು ಮಾಡೋರು ಅಥವಾ ನಿಮಗೆ ವಂಚನೆ ಮಾಡೋರು ಇತ್ಯಾದಿಗಳೆಲ್ಲ ಸ್ವಲ್ಪ ಈ ತಿಂಗಳಲ್ಲಿ ಇರ್ತಾರೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ನವಗ್ರಹಗಳ ವ್ಯವಸ್ಥೆಯಲ್ಲಿ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ಒಂದು ಭೀಕರ ವೈರುಧ್ಯ ಇದೆ. ಉದಾಹರಣೆಗೆ ಇಲ್ಲಿ ಸೂರ್ಯನ ವೈರುಧ್ಯ ನಿಮಗೆ ತಿಂಗಳು ಪೂರ್ತಿ ಇದೆ. ನಿಮ್ಮ ರಾಷ್ಟ್ರಾಧಿಪತಿ ಆದಂಥ ಶುಕ್ರನು ಸಹ ಈಗ ಈ ತಿಂಗಳಲ್ಲಿ ನಿಮಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸೂಚನೆ ಅಥವಾ ವಂಚನೆ, ಮೋಸ ಅಥವಾ ಕಳ್ಳತನ, ಕಳವು ಆಗುವಂಥದ್ದು ಇವೆಲ್ಲ ಸಾಧ್ಯತೆಗಳು ಕಂಡು ಬರುವಂಥದ್ದು ಇರುತ್ತೆ. ಅಕಾಲ ದ್ರವ್ಯ ನಷ್ಟ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲದಂತೆ ನಮಗೆ ದ್ರವ್ಯಗಳು ನಷ್ಟ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳು, ಅಪವ್ಯಯ ದುರ್ವ್ಯಯದ ಖರ್ಚುಗಳೆಲ್ಲ ಬರುವಂಥದ್ದು, ವಂಚನೆ ಮೋಸಗಳಾಗುವಂಥದ್ದು. ಹಾಗಾಗಿ ಶುಕ್ರನು ತಿಂಗಳ ಪೂರ್ತಿ ವಿರುದ್ಧ, ರವಿಯು ತಿಂಗಳ ಪೂರ್ತಿ ವಿರುದ್ಧ ಇರ್ತಾನೆ. ಅದೇ ರೀತಿ ಬುಧನ ಬೆಂಬಲ ಸಹ ನಿಮಗೆ ಮಧ್ಯದಲ್ಲಿ ಸ್ವಲ್ಪ ದಿನ ಇರುತ್ತೆ, ಸ್ವಲ್ಪ ದಿನ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಮಧ್ಯದಲ್ಲಿ ಬುಧನ ಬೆಂಬಲ ಇರೋದಿಲ್ಲ. ಗುರು ಬಲ ಸಹ ನಿಮಗೆ ಈ ತಿಂಗಳಲ್ಲಿ ಸಹ ಇರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾದ ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಕೇತು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಅದು 5 ಅಥವಾ 6 ಗ್ರಹಗಳ ನಿಮಗೆ ನಿರಂತರವಾದ ವೈರುಧ್ಯವನ್ನು ಎದುರಿಸುವಂಥ ಸಾಧ್ಯತೆ ಇರುತ್ತೆ. ಕೇವಲ ಶನಿ ಮಹಾರಾಜರು ನಿರಂತರವಾಗಿ ತಿಂಗಳ ಪೂರ್ತಿ ಮತ್ತು ಶನಿ ಮತ್ತು ರಾಹು ಎರಡೇ ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ನಿರಂತರವಾಗಿ ಉತ್ತಮ ಫಲ ಕೊಡುವಂಥದ್ದು. ಜೊತೆಗೆ ಮಧ್ಯೆ ಮಧ್ಯೆ ಎಲ್ಲ ರಾಶಿಗೆ ಸಿಗುವಂಥ, ನಿಮಗೂ ಅಷ್ಟೇ ಅಲ್ಲ, ಎಲ್ಲ ರಾಶಿಗೂ ಮಧ್ಯೆ 2-3 ದಿನಕ್ಕೊಮ್ಮೆ ಚಂದ್ರನ ಬೆಂಬಲ ಸಿಗುತ್ತೆ. ಅಂಥದ್ದೆಲ್ಲ ಸಿಗುತ್ತೆ ನಿಮಗೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ವಿಶೇಷವಾಗಿ ಆದಾಯಗಳು ಬಂದರೂ ಅದರ ಖರ್ಚನ್ನು ಅಥವಾ ನಿಭಾವಣೆಯನ್ನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು, ಜೊತೆಗೆ ಅದರ ಸೇಫ್ಟಿಯನ್ನು ಖಂಡಿತ ಮಾಡಬೇಕು. ಈಗ ವಂಚನೆಗೆ 1000 ದಾರಿ ಇದೆ. ನಿಮಗೆ ಇನ್ಕಮ್ಗೆ ಒಂದೇ ದಾರಿ ಇರ್ಬೋದು, ಆದರೆ ನಿಮಗೆ ನಿಮ್ಮ ಹಣ ಖರ್ಚಾಗಲಿಕ್ಕೆ ಅಥವಾ ಅನಾವಶ್ಯಕವಾಗಿ ಅದನ್ನು ವಂಚನೆಗೆ ಗುರಿಯಾಗಲಿಕ್ಕೆ 1000 ದಾರಿಗಳಿರ್ತವೆ. ಅದು ಯಾವುದೇ ರೀತಿಯ ಆಮಿಷಕ್ಕೆ, ವಂಚನೆಗೆ, ಮೋಸಕ್ಕೆಲ್ಲ ಬರಿಯಾಗಬೇಡಿ. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಇಲ್ಲಿ ಸೂರ್ಯನಿಂದ ನೋಡಿದರೆ ಅಲ್ಲಿ ಬಂಧುಗಳಲ್ಲಿ ವೈರ್ಯ ಬರುತ್ತೆ. 4ನೇ ಸ್ಥಾನದಲ್ಲಿರುವಂಥ ಸೂರ್ಯ 16ವರೆಗೂ, 5ನೇ ಸ್ಥಾನದಲ್ಲಿ 17ರಿಂದ ನಿಮಗೆ ಕನ್ಯಾ ರಾಶಿಯಲ್ಲಿ ಇರುವಂಥ ಸೂರ್ಯ. ಎರಡೂ ಸೂರ್ಯನ ಪರಿವರ್ತನೆ ನಿಮಗೆ ಆರಂಭದ ಇರುವಂಥ ಸಿಂಹರಾಶಿ ಇರ್ಬೋದು, ಕನ್ಯಾ ರಾಶಿ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವನ್ನು ಸೂಚಿಸುವ ಕಾರಣ ಅಲ್ಲಿ ಕಲಹ, ವಾಗ್ವಾದಗಳು ಬರುವಂಥದ್ದು, ಮಾತಿನ ಚಕಮಕಿ ಬರ್ಬೋದು. ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹ ಬರ್ಬೋದು. ತಂದೆ ತಾಯಿ, ಅತ್ತೆ ಮಾವ, ನಿಮ್ಮ ಸೀನಿಯರ್ಗಳು, ಬಾಸ್ಗಳು ಯಾರ ಜೊತೆ ಇರ್ಬೋದು, ಅಂಥ ಹಿರಿಯ ವ್ಯಕ್ತಿಗಳಲ್ಲೂ ಕಲಹವಾಗೋದು ಬರುತ್ತೆ. ಜೊತೆಗೆ ಕಿರಿಯ ವ್ಯಕ್ತಿಗಳಲ್ಲೂ, ಮಿತ್ರ ಬಂಧುಗಳಲ್ಲೂ ಸಹ ಕಲಹವಾಗುವುದು ಬರ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ತತ್ವವನ್ನು ಖಂಡಿತ ಅನುಸರಿಸಬೇಕಾಗುತ್ತೆ. ಮಾತಿನಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನೊಬ್ಬರನ್ನು ರಿಪೇರಿ ಮಾಡೋದ ವಿಚಾರಕ್ಕಾಗಲಿ, ಅಥವಾ ಯಾವುದೇ ರೀತಿಯ ನಿಮ್ಮ ಮೇಲೆ ಬಂದ ಆರೋಪ ಆಪದೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಅದನ್ನು ಗಮನಿಸಿ ಅದಕ್ಕೆ ಸಕ್ಕನೆ ಜವಾಬನ್ನು ನೀವು ಯೋಚಿಸಿ ಕೊಡುವಂಥದ್ದು. ಹಾಗಾಗಿ ಎಲ್ಲವನ್ನು ನೀವು ಸ್ವಲ್ಪ ನಿಧಾನಗತಿ, ತಾಳ್ಮೆಯನ್ನು ಅನುಸಾರ ಮಾಡಬೇಕಾಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಸಹ ಹಾಗೆ, ಉದ್ಯೋಗದಲ್ಲಿ ಸಹ ಸ್ವಲ್ಪ ಕಿರಿಕಿರಿಯ ವಾತಾವರಣ, ಒತ್ತಡ, ಪ್ರೆಷರ್ನ ಅನುಭವ ಆಗ್ಬೋದು. ಆದರೆ ಇವೆಲ್ಲವೂ ತಾತ್ಕಾಲಿಕ ಪ್ರಭಾವ ಇರೋ ಕಾರಣ ಸ್ವಲ್ಪ ಅದನ್ನು ನೀವು ತಾಳ್ಮೆಯಿಂದ ನಿಭಾವಣೆ ಮಾಡ್ಕೋಬೇಕಾಗತ್ತೆ. ಸೂರ್ಯನ ವೈರುಧ್ಯ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಅದೇ ರೀತಿ ಮಂಗಳನು ನಿಮಗೆ ಆರಂಭದಲ್ಲಿ ಉತ್ತಮ ಫಲ ಕೊಡ್ತಾನೆ. ಅದೊಂದು ನಿಮಗೆ ರಕ್ಷಣೆ, ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಪ್ರಮುಖ ಗ್ರಹಗಳಲ್ಲಿ ಅಪರೂಪಕ್ಕೆ ಮಂಗಳನ ಫಲ ನಿಮಗೆ 17ನೇ ತಾರೀಕುವರೆಗೂ ಮಂಗಳನ ಉತ್ತಮ ಫಲ ಇದೆ. ಹಾಗೆ ಮಂಗಳನು ನಿಮ್ಮ ಸಹಾಯಕ್ಕೆ ನಿಲ್ತಾನೆ. ಆತನು ನಿಮ್ಮಲ್ಲಿ ಧೈರ್ಯ ತುಂಬುತ್ತಾನೆ ಅಥವಾ ಕೆಲಸ ಮಾಡುವಂಥ ಉತ್ಸಾಹವನ್ನು ತುಂಬುತ್ತಾನೆ. ವಿಶೇಷವಾಗಿ ಯುವಕರು, ಸಾಧಕರು, ಯುವ ವರ್ಗದವರು ಅಥವಾ ವಿದ್ಯಾರ್ಥಿಗಳು ಎಲ್ಲ ಇದ್ದರೆ ಅವರಿಗೆ ವಿಶೇಷವಾದ ಮಂಗಳನ ಒಂದು ಆಶೀರ್ವಾದ ಇದೆ. ಮಂಗಳನ ಆಶೀರ್ವಾದದಿಂದ ಕೆಲವೊಮ್ಮೆ ನಿಮಗೆ ಉತ್ತಮ ಫಲ ಸಹ ನಿಮಗೆ 18ರಿಂದ ಆಗುವಂಥದ್ದಿರುತ್ತೆ. ಹಾಗಾಗಿ ಆರಂಭದಲ್ಲಿ ಮಂಗಳನ ಅಷ್ಟೊಂದು ನಿಮಗೆ ಪ್ರಭಾವ ಉತ್ತಮ ಇಲ್ಲದರೂ ಅಲ್ಲಿ ಬರ್ತಾ ಅಂದರೆ 3ನೇ ವಾರ ಅಂದರೆ 18ನೇ ತಾರೀಕಿನಿಂದ ವಿಶೇಷವಾಗಿ ಮಂಗಳ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಮಂಗಳನಿಂದ ನಿಮಗೆ ಯಶಸ್ಸು, ಜಯ, ಲಾಭ, ಕೀರ್ತಿಗಳು ಆಗುವಂಥದ್ದು. ಕೆಲವರಿಗೆ ಅವರ ಒಂದು ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ಗಳು ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ 18ನೇ ತಾರೀಕಿನ ಬಳಿಕ ನಿಮಗೆ ಕೆಲವರಿಗೆ ಪ್ರಮೋಷನ್, ಬಡ್ತಿ ಸಿಗುವಂಥದ್ದು ಅಥವಾ ಅಪ್ರಿಷಿಯೇಷನ್ಗಳು ಆಗುವಂಥದ್ದು. ಜೊತೆಗೆ ಉದ್ಯೋಗದಲ್ಲಿ ಸ್ಥಿರತೆ, ಜೊತೆಗೆ ಈ ಬಂಧು ಬಾಂಧವರಲ್ಲಿ, ಮಿತ್ರರಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳು ಆಗುವಂಥದ್ದು. ಸಹೋದರ ವರ್ಗದಿಂದ ನಿಮಗೆ ಏನಾದರೂ ಕೊಡುಗೆ, ಕಾಣಿಕೆಗಳು ಬರುವಂಥದ್ದು. ಎಲ್ಲ ಮಂಗಳನ ಪ್ರಭಾವ ನಿಮಗೆ ತಿಂಗಳ ಆದಿಭಾಗದಲ್ಲಿ ಇರುವುದಿಲ್ಲ,
ನಂತರದ ಮಧ್ಯಭಾಗದಲ್ಲಿ 18ರಿಂದ ಬರಲಿದೆ. ಅದೊಂದು ನಿಮಗೆ ಉತ್ತಮವಾದ ಫಲವನ್ನು ಮಂಗಳನು ಕೊಡಲಿದ್ದಾನೆ. ಆ ಬಳಿಕ ಬುಧನ ವಿಚಾರ ಗಮನಿಸಿದಾಗ ಆರಂಭದ 6ನೇ ತಾರೀಕುವರೆಗೂ ಬುಧನ ಅನುಗ್ರಹ ಇರುತ್ತೆ. ನಂತರ 25ರವರೆಗೂ ಬುಧನ ಅನುಗ್ರಹ ಇರುವುದಿಲ್ಲ. 7ರಿಂದ 25 ಬುಧನು ವಿರುದ್ಧವಾಗಿರ್ತಾನೆ. ನಂತರ 26ರಿಂದ ಮತ್ತೆ ಬುಧ ಅನುಗ್ರಹ ಬರುತ್ತೆ. ಹಾಗಾಗಿ ಆ 7ರಿಂದ 25ರ ಅವಧಿ ಅಂದರೆ ಸೆಪ್ಟೆಂಬರ್ 7ರಿಂದ 25ರ ಅವಧಿಯಲ್ಲಿ ಕೆಲವೊಮ್ಮೆ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥದ್ದು, ಮನಸ್ಸಿನ ನಕಾರಾತ್ಮಕ ಯೋಚನೆಗಳು ಬರುವಂಥದ್ದು, ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ಅಥವಾ ನಿಮ್ಮ ಸಮಾನ ವಯಸ್ಕರು ಅಂದರೆ ನಿಮ್ಮ ಈಕ್ವಲ್ ಏಜ್ ನೋಡಿದ್ರೆ ನಿಮ್ಮ ಕಲೀಗ್ಸ್ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಕ್ಲಾಸ್ಮೇಟು ಯಾರೋ ಇರ್ಬೋದು. ಹಾಗೆ ನಿಮ್ಮ ಸಮಾನ ವಯಸ್ಕರಿಂದ ನಿಮಗೆ ತೊಂದರೆ, ಅಪಾದನೆಗಳು ಬರುವಂಥದ್ದು, ಅವರಲ್ಲಿ ನಿಮಗೆ ನಿಷ್ಠುರ ಕಲಹಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಎಚ್ಚರ ಬೇಕು. ಅದು ತಿಂಗಳು ಪೂರ್ತಿ ಬೇಕು. ಯಾಕಂದರೆ ನಿಮಗಲ್ಲಿ ಇತರ ಗ್ರಹಗಳ ವೈರುಧ್ಯ ತಿಂಗಳು ಪೂರ್ತಿ ಇರಲಿದೆ. ಹಾಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ತತ್ವ ಖಂಡಿತ ನೀವು ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕು. ಬುಧನ ವೈರುಧ್ಯ ಇರುತ್ತೆ ನಿಮಗೆ. ಗುರು ಬಲ ಇಲ್ಲದೆ ಇರುವ ಕಾರಣ ತೃತೀಯದಲ್ಲಿರುವಂಥ ಗುರು ನಿಮಗೆ ಕೆಲವೊಮ್ಮೆ ಅನೇಕ ರೀತಿಯ ಭಾವನಾತ್ಮಕವಾದ ಒತ್ತಡಗಳನ್ನು, ಇಮೋಷನಲ್ ಅಂತ ಹೇಳ್ತೀವಲ್ಲ, ಅಂಥ ಇಮೋಷನಲ್ ಇಂಬ್ಯಾಲೆನ್ಸ್ ಅವೆಲ್ಲ ಆಗ್ಬೋದಂಥದ್ದು ಇರುತ್ತೆ. ಅಥವಾ ನಿಮ್ಮ ಒಂದು ಭಾವನೆಗೆ ಅಥವಾ ಮನಸ್ಸಿಗೆ ಧಕ್ಕೆ ಆಗುವಂಥ ಮಾತುಗಳು ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲೂ, ಉದ್ಯೋಗ ಜಾಗದಲ್ಲೂ ಕೇಳಿಕೊಂಡು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರನ್ನು, ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಅಲ್ಲದೆ ಕೆಲವೊಬ್ಬರಿಗೆ ಕಿರಿಯರಲ್ಲಿ ಕಲಹ ಬರುವಂಥದ್ದು, ಸಹೋದರ ವರ್ಗದಲ್ಲಿ ಕಲಹ ಬರುವಂಥದ್ದು, ವಾಗ್ವಾದ ಬರುವಂಥದ್ದು, ಇವೆಲ್ಲ ಗುರುವಿನಿಂದ ನಿಮಗೆ ಆಗುವಂಥ ಒಂದು ಪ್ರಭಾವಗಳಿರ್ತವೆ. ಆ ಬಗ್ಗೆ ಎಚ್ಚರವನ್ನು ಖಂಡಿತ ಗಮನಿಸಬೇಕು. ಶುಕ್ರನ ವಿಚಾರ ನೋಡಿದಾಗ ಆಗಲೇ ಹೇಳಿದ್ದೇನೆ, ಶುಕ್ರ ನಿಮ್ಮ ರಾಶಿಯಾಧಿಪತಿ. ಈ ಬಾರಿ ನಿಮಗೆ ಆತನು ಷಷ್ಠದಲ್ಲಿ ಇರುವ ಕಾರಣ ಆತನು ನಿಮಗೆ ಹಲವಾರು ಖರ್ಚನ್ನು, ಕಷ್ಟ ನಷ್ಟಗಳಿಗೆ ಸಹ ಕಾರಣ ಆಗ್ಬೋದು. ಆದರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟು, ಸ್ಪೆಂಡಿಂಗು ಅಥವಾ ಎಕ್ಸ್ಪೆನ್ಸ್ಗಳನ್ನು ನೀವು ನಿಯಂತ್ರಣ ಮಾಡ್ಕೋಬೇಕು. ಯಾವುದನ್ನು ಕೊಡಬೇಕಾದ್ರೂ 2 ಬಾರಿ ಯೋಚನೆ ಮಾಡಿ ಅದರ ಒಂದು ಪ್ಲಸ್ ಆ್ಯಂಡ್ ಮೈನಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ಅದನ್ನು ನೋಡ್ಕೋಬೇಕು. ಅಥವಾ ಅದರ ರೇಟಿಂಗನ್ನು ನೋಡೋದೆಲ್ಲ ಇರುತ್ತೆ, ಅದೆಲ್ಲ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಅಕಾಲದಲ್ಲಿ ನಿಮಗೆ ದ್ರವ್ಯ ನಷ್ಟ ಆಗುವುದು, ಅಥವಾ ಕಡಿಮೆ ಮೌಲ್ಯದ ವಸ್ತುವಿಗೆ, ಕಳಪೆ ವಸ್ತುವಿಗೆ ಹೆಚ್ಚಿನ ಬೆಲೆ ಕೊಟ್ಟು ನೀವು ಅಲ್ಲಿ ಹಳ್ಳಕ್ಕೆ ಬೀಳುವಂಥದ್ದು ಇವೆಲ್ಲ ಆಗ್ಬೋದು. ಅಥವಾ ಯಾವುದೇ ರೀತಿಯ ನಿಮಗೆ ಇಷ್ಟು ಬೇಗನೆ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿ ಅಲ್ಲಿ ಅಸಲು ಇಲ್ಲ, ಬಡ್ಡಿ ಇಲ್ಲ ಅಂತ ಸ್ಥಿತಿಗೆ ಹೋಗುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಶುಕ್ರನಿಂದ ನಿಮಗೆ ಸ್ವಲ್ಪ ವಿರುದ್ಧ ಫಲ ಖಂಡಿತ. ನೀವು ತಿಂಗಳು ಪೂರ್ತಿ ಶುಕ್ರನ ವೈರುಧ್ಯನ ಎದುರಿಸುವಂಥದ್ದಿದೆ. ಶನಿ ಮಹಾರಾಜರು ಮಾತ್ರ ನಿಮಗೆ ಪೂರಕವಾಗಿದ್ದಾರೆ. ಅವರೀಗ ವಕ್ರಗತಿಯಲ್ಲಿರೋ ಕಾರಣ ಅವರ ಒಂದು ನಿಮಗೆ ಸಿಗುವಂಥ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಇದ್ದಾರೆ. ಆದರೆ ಅವರ ಒಂದು ಲಾಭದ ವೇಗ ಈಗ ಕಡಿಮೆಯಾಗಿದೆ. ಅವರ ವಕ್ರಗತಿಯಲ್ಲಿ ಇರುವಾಗ ಹಿಮ್ಮುಖ ಚಲನೆ ಇರುವ ಕಾರಣ ನಿಮಗೆ ಲಾಭದ ಬದಲು ಖರ್ಚು ಆಗುವಂಥದ್ದು, ನಷ್ಟಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ಈಗ ವಿಶೇಷವಾದ ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥದ್ದು ಸ್ವಲ್ಪ ಸಂಶಯಾಸ್ಪದವಿದೆ. ಇನ್ನು ರಾಹುವಿನ ಬೆಂಬಲ ಇರುತ್ತೆ ನಿಮಗೆ ತಿಂಗಳು ಪೂರ್ತಿ. ಆತನು ಕರ್ಮಸ್ಥಾನದಲ್ಲಿರುವ ಕಾರಣ ನಿಮಗೆ ವಿಶೇಷವಾಗಿ ಯಶಸ್ಸು, ಲಾಭ, ನಿಮ್ಮ ವೃತ್ತಿಯಲ್ಲಿ ಅಪ್ರಿಷಿಯೇಷನ್ ಸಿಗುವಂಥ, ವಿಶೇಷವಾಗಿ ಯಾರು ಈ ಕಂಪ್ಯೂಟರು, ಇಲೆಕ್ಟ್ರಾನಿಕ್ಕು, ಸಾಫ್ಟ್ವೇರು ಅಥವಾ ಆಧುನಿಕ ತಂತ್ರಜ್ಞಾನದ ಕೆಲವು ಶಾಖೆಗಳು ಇರ್ತವೆ, ಅಂಥದ್ದಲ್ಲಿ ಇದ್ದವರಿಗೆ ಆ್ಯನಿಮೇಷನ್ ಅಂತ ಹೇಳ್ಬೋದು, ಆ ಥರದ್ದೆಲ್ಲ ಡಿಜಿಟಲು, ಆ್ಯನಿಮೇಷನು ಮುಂತಾದ ದಕ್ಷತೆಯಲ್ಲಿರೋರಿಗೆ ಕೆಲವೊಂದು ಬಡ್ತಿ ಪ್ರಯೋಜನಗಳು ಆಗುವಂಥದ್ದು, ಅಥವಾ ಹೊಸ ಟೆಕ್ನಾಲಜಿಯನ್ನು ಕಲಿತು ನಿಮಗೆ ಅಪ್ರಿಷಿಯೇಷನ್ಗಳು ಸಿಗುವಂಥದ್ದು, ಅಥವಾ ಹೈಯರ್ ಸ್ಟಡಿಗಳನ್ನು ಮಾಡಲಿಕ್ಕೆ ಕೆಲವರಿಗೆ ಅವಕಾಶ ಸಿಗುವಂಥದ್ದು, ಈ ರೀತಿಯೆಲ್ಲ ಅವಕಾಶ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಅವರ ಒಂದು ಪ್ರಯತ್ನಕ್ಕೆ ಏನಾದರೂ ಒಂದು ಸನ್ಮಾನ ಅಥವಾ ಇನ್ನೊಂದು ಬಹುಮಾನ, ಪ್ರೈಸು ಇದೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ರಾಹುವಿನ ಬೆಂಬಲ ಇರುತ್ತೆ. ಕೇತು ನಿಮಗೆ ವಿರುದ್ಧವಾಗಿದ್ದಾನೆ. ಆಗಲೇ ಗೊತ್ತಿರುವಂತೆ ನಿಮಗೆ ಚತುರ್ಥದಲ್ಲಿ ಇರುವಂಥ ಕೇತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಮಾಡ್ತಾನೆ. ಆತನು ನಿಮ್ಮ ಮನಸ್ಸಲ್ಲಿ ಖಿನ್ನತೆಯನ್ನು, ಚಿಂತೆಯನ್ನು, ಅಥವಾ ಒಂಟಿತನ, ಅಥವಾ ನಿಮಗೆ ಎಲ್ಲ ಇದ್ದು ಏನೂ ಇಲ್ಲದಂಥ ಒಂದು ಮನಸ್ಥಿತಿ ಎಲ್ಲ ನಿರ್ಮಾಣ ಆಗುತ್ತೆ. ಕೇತು ನಿಮಗೆ ಅಂಥ ಒಂದು ಮಾಯೆಗೆ ಅಂದರೆ ಇಲ್ಯೂಷನ್ಗೆ ನಿಮಗೆ ದುಡ್ತಾನೆ. ಆ ಬಗ್ಗೆ ಸ್ವಲ್ಪ ಮನೋನಿಯಂತ್ರಣವನ್ನು ಖಂಡಿತ ಮಾಡಬೇಕಾಗತ್ತೆ. ಇವೆಲ್ಲವೂ ಈ ನವಗ್ರಹಗಳ ವ್ಯವಸ್ಥೆಯಲ್ಲಿ 8 ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವ ಬೀರ್ಬೋದು ಸೆಪ್ಟೆಂಬರಲ್ಲಿ ಅಂತ ಹೇಳಿದ್ದೇನೆ. ಇನ್ನು 9ನೇದಾಗಿ ಚಂದ್ರ, ಆತನು 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡ್ತಾನೆ ಇರೋದ್ರ ಕಾರಣ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಅನುಕೂಲ ಚೆನ್ನಾಗಿದೆ, ಯಾವ ದಿನಗಳಲ್ಲಿ ಚಂದ್ರ ವಿರುದ್ಧವಾಗಿದೆ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ಅಂದರೆ ಚಂದ್ರ ನಿಮಗೆ ಪೂರಕವಾಗಿ ನಿಮ್ಮ ಪರವಾಗಿ ಇರುವಂಥ ಡೇಟ್ಗಳನ್ನ ಹೇಳ್ತೇನೆ. ಆ ಡೇಟ್ಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ ಅಥವಾ ರಿಜಿಸ್ಟ್ರೇಷನು, ಕೊಡುಕೊಳ್ಳುವಂಥ ವಿಚಾರಗಳು, ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆ ಡೇಟ್ಗಳನ್ನು ಬಳಸಿಕೊಳ್ಬೋದು. ಸೆಪ್ಟೆಂಬರ್ 3, 4, 8, 9, 14, 15, 16, 17, 18, 24, 25, 26, 27, 30 ಸುಮಾರು 14 ಡೇಟ್ಗಳು ನಿಮಗೆ ಸೆಪ್ಟೆಂಬರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಅವಕಾಶಗಳು. ಆ ಡೇಟ್ಗಳನ್ನ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಗಲೇ ನಿಮಗೆ ಗೊತ್ತಿರುವಂತೆ ರವಿ, ಕುಜ, ಬುಧ, ಗುರು, ಶುಕ್ರ, ಕೇತುಗಳು ಒಂದಲ್ಲ ಒಂದು ಅಂತ ನಿಮಗೆ ವಿರುದ್ಧವಾಗಿರ್ತಾರೆ ಈ ತಿಂಗಳಲ್ಲಿ. ಆ ದೋಷ ನಿವಾರಣೆಗೆ ನೀವು ಗಣೇಶ, ಸುಬ್ರಹ್ಮಣ್ಯ, ದೇವಿ ಅಥವಾ ನರಸಿಂಹಸ್ವಾಮಿ, ನಿಮ್ಮ ಕುಲದೇವತೆ, ಇಷ್ಟ ದೇವತೆ ಅಥವಾ ಯಾವುದೇ ರೀತಿಯ ಅಮ್ಮನವರು ಅಥವಾ ದೇವಿ, ದುರ್ಗಾದೇವಿಯ ಸ್ವರೂಪವನ್ನು ಅಥವಾ ಇನ್ನಿತರ ಯಾವುದೇ ಲಕ್ಷ್ಮೀ ದೇವಿಯ ಸ್ವರೂಪವನ್ನು ಭಕ್ತಿ ಮಾಡೋದು, ದೇವಿಗಳ ಅಷ್ಟೋತ್ತರ, ಲಲಿತಾ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ, ಮಹಾಲಕ್ಷ್ಮಿ ಅಷ್ಟೋತ್ತರ ಇತ್ಯಾದಿಗಳನ್ನ ಪಠನೆ ಮಾಡೋದು, ದೇವಾಲಯಗಳ ಸಂದರ್ಶನ ಮಾಡೋದು, ಮಂಗಳವಾರ, ಶುಕ್ರವಾರದಂದು ದೇವಿ ಅಥವಾ ಸುಬ್ರಹ್ಮಣ್ಯ ಅಥವಾ ಇನ್ನಿತರ ಯಾವುದೇ ಕಾಲಭೈರವೇಶ್ವರ, ಮುನೇಶ್ವರ, ನರಸಿಂಹಸ್ವಾಮಿ ಮುಂತಾದ ದೇವಾಲಯಗಳಿಗೆ ಮಂಗಳವಾರ ಅಥವಾ ಶುಕ್ರವಾರದ ದರ್ಶನ ಮಾಡೋದು, ಅಥವಾ ನಿಮಗೆ ರಜಾ ದಿನ ಆ ಭಾನುವಾರ ಅಂತಿದೆ ಭಾನುವಾರನೂ ದರ್ಶನ ಮಾಡ್ಬೋದು. ಆ ರೀತಿ ಅಂಥ ದೇವರ ದರ್ಶನ ಮಾಡ್ಬೋದು. ದೇವರ ಸ್ತೋತ್ರಗಳನ್ನು ಓದುವಂಥದ್ದು, ಅನುಕೂಲತೆ ಇದ್ದವರು ದಾನ ಧರ್ಮದ ಮಾರ್ಗ ಅನುಸಾರ ಮಾಡುವಂಥದ್ದು ಇತ್ಯಾದಿ ಭಕ್ತಿಗಳನ್ನು ಮಾಡ್ತಾ ಬನ್ನಿ.
ಎಲ್ಲ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.